ಸರ್ ನಮಸ್ಕಾರ. ಈಗ ಹೇಳಿ ಹೇಳಿ ಬ್ರದರ್. ಈಗ ಒಂದಷ್ಟು ಹಾ ನಾವೇನ್ ಇವಾಗ ಒಂದಷ್ಟು ವಿಡಿಯೋಗಳು ಮಾಡಿದ್ವಿ ಹಾ ಜನಗಳ ಪರವಾಗಿ. ಈಗ ಅವರು ಡಾಕ್ಯುಮೆಂಟ್ಸ್ ಕಳ್ಸಿದೀವಿ, ಒಂದಷ್ಟು ಹಾ ಚೆಕ್ ಮಾಡ್ಕೊಳ್ಳಿ ಕೇಳಿ ಅವ್ರಿಗೆ ಹಾ ಅಂತ ಹೇಳ್ತಾ ಇದಾರೆ. ಹಾ ಏನು ಸರ್ ಡಾಕ್ಯುಮೆಂಟ್ಸ್, ಅದು ಸತ್ಯನಾ? ಸರ್, ಅದು ಡಾಕ್ಯುಮೆಂಟ್ಸ್ ಯಾರೋ ಅನ್ನೋನ್ ನಂಬರ್ಸ್ ಗಳಿಂದ ನನಗೆ ಸೆಂಡ್ ಮಾಡಿದರೆ ಓಕೆ ಆಯ್ತು. ಹ್ಮ್ ಈಗ ಇಲ್ಲಿ ಸಮಾಜದಲ್ಲಿ ನಡೀತಾ ಇರುವಂತ ಅನ್ಯಾಯಕ್ಕೆ ನಾನು ಸಾರ್ವಜನಿಕರಲ್ಲಿ ಹ್ಮ್ ಮತ್ತು ಈ ಡ್ರೀಮ್ ಡೀಲ್ ಕಂಪನಿ ಅನ್ನೋ ಏನೋ ಬೋಗಸ್ ಇದೆಯಲ್ಲ, ಅದಕ್ಕೆ ನಾನು ಆ ಪ್ರಮೋಟರ್ಸ್ಗೆ ನಾನು ಹೇಳ್ತುವಂತದ್ದು, ನೀವ್ ಹೆಣ್ಮಕ್ಳು ದುಡೀರಿ, ಚೆನ್ನಾಗಿರಿ, ಏನಾರು ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಹ್ಮ್ ಬಟ್ ಆದ್ರೆ ನೀವು ಮನೆ ಕಟ್ಟೋ ಉದ್ದೇಶಕ್ಕೋಸ್ಕರ ಕಂಡೋರ್ ಮನೆ ಹಾಳು ಮಾಡೋ ತಪ್ಪಲ್ವಾ? ಈಗ ಅವ್ರದ್ದು ಎಷ್ಟೊಂದು ವಿಡಿಯೋಗಳು ನೋಡಿದೆ ನಾನು, ಯಾವ್ದೋ ಹೆಣ್ಮಕ್ಳೆಲ್ಲ ಪ್ರಮೋಟರ್ಸ್ ಎಲ್ಲ ವಿಡಿಯೋ ಮಾಡಿದ್ದಾರೆ. ಹ್ಮ್ ಅದ್ಯಾವ್ದೋ ASK ಮಧುಗಿರಿ ಅನ್ನೋದು ಒಂದು ಚಾನಲ್ ಅಲ್ಲಿ ಒಬ್ರು ಅವ್ರು ಏನಂತಾರೆ, ನಾವು ಒಬ್ರು ರಿಪೋರ್ಟರ್ ಅಥವಾ ಒಂದು ಕಂಪನಿ, ಒಂದು ಯೂಟ್ಯೂಬ್ ಅಲ್ಲಿ ಒಬ್ರು ಸಂಪಾದಕರು ಅಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ನಾಲೆಡ್ಜು ಸಾರ್ವಜನಿಕರಿಗಿಂತ ಒಂದ್ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಇರ್ಬೇಕು ಆಕ್ಚುಲಿ ಅವ್ರಿಗೆ. ಅಲ್ಲಿ ಏನಾಗಿದೆ ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಬ್ರದರ್, ಒಂದು ಪಾನ್ ಕಾರ್ಡ್ ಹಾಕಿದ್ದಾರೆ, ಒಂದು ಕಂಪನಿ ರಿಜಿಸ್ಟ್ರೇಷನ್ ಫಾರ್ಮ್ ಹಾಕಿದ್ದಾರೆ, ಒಂದು ಉದ್ಯಮ ಹಾಕಿದ್ದಾರೆ. ಸರ್, ಇದನ್ನ ಯಾವನ್ನಾರು ಡಾಕ್ಯುಮೆಂಟ್ಸ್ ಅಂತಾನ ಸರ್? ಸರ್, ನಮ್ಮ ಭಾರತ ದೇಶದಲ್ಲಿ ಒಂದು ಕೊನೆಯದಾಗಿ ಒಂದು ಪೀಣ್ಯ, ನೆಲಮಂಗಲ, ದಾಬಸ್ಪೇಟೆನಲ್ಲಿ ಇಂಡಸ್ಟ್ರಿಯಲ್ ಇದೆಯಲ್ಲ ಸರ್, ಇಂಡಸ್ಟ್ರಿ ಲೈಸೆನ್ಸ್ಗಳು ಪ್ರತಿಯೊಂದರಲ್ಲೂ ಇಂಡಸ್ಟ್ರಿಗಳಲ್ಲೂ ಇದೇ ಲೈಸೆನ್ಸ್ ಸರ್. ಇದನ್ನ ನಾವು ಲೈಸೆನ್ಸ್ ಅನ್ನಲ್ಲ, ಇದು ಕಂಪನಿ ಲೈಸೆನ್ಸ್ಗಳು. ನೀವು ಪೀಣ್ಯದಲ್ಲಿ ಹೋಗಿ ಒಂದು ಲೇತ್ ಫ್ಯಾಕ್ಟ್ರಿ ಇದೆಯಲ್ಲ, ಸೇಮ್ ಲೈಸೆನ್ಸ್ ಇರುತ್ತೆ ಅವ್ರ ಹತ್ರ. ಯಾವುದೇ ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ಬಿಸ್ನೆಸ್ ಲೋನ್ ಮಾಡ್ಸಕ್ ಹೋಗ್ತಿರಲ್ಲ, ಫ್ಯಾಕ್ಟ್ರಿಗೆ ಬಿಸ್ನೆಸ್ ಲೋನ್ ಮಾಡ್ಸಕ್ ಹೋದಾಗ KYC ಡಾಕ್ಯುಮೆಂಟ್ಸ್ ಕೊಡ್ತಾರಲ್ಲ, ಆ ಡಾಕ್ಯುಮೆಂಟ್ಸ್ ಸರ್ ಇದು. ನಾನ್ ಕೇಳ್ತಾ ಇರೋದು ಅವ್ರಿಗೆ, ಸಾರ್ವಜನಿಕರಿಂದ ಎಲ್ಲ ಈ ಕಂಪನಿ ಲೈಸೆನ್ಸ್ ಒಂದೇ, ಎಲ್ಲಾರ್ಗು ಒಂದೇ ಲೈಸೆನ್ಸ್ ಅದು. ಬೇರೆಯವ್ರಿಗೊಂದು, ಇವ್ರಿಗೊಂದು, ಅವ್ರಿಗೊಂದು ಇಲ್ಲ. ಕಂಪನಿ ಆಕ್ಟ್ ಅಲ್ಲಿ ಆರ್ಟಿಕಲ್ ಆಫ್ ಅಸೋಸಿಯೇಷನ್, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅಸೋಸಿಯೇಷನ್, ಇದು ಏನಾಗುತ್ತಂದ್ರೆ ಇವ್ರು ಏನು ಕಂಪ್ನಿ ಏನ್ ಮಾಡ್ತಾರೆ ಅನ್ನೋದಕ್ಕೆ ಒಂದು 25,000 ಕೊಟ್ಟು ಲೈಸೆನ್ಸ್ ಕೊಡ್ತಾರೆ ಅಷ್ಟೇನೆ. MOU ಅಂದ್ರೆ ಆ ಕಂಪನಿಗಳ ಆಡಳಿತಾಧಿಕಾರಿಗಳು ನಾವ್ ಏನೇನ್ ಬಿಸ್ನೆಸ್ ಮಾಡ್ತೀವಿ ಅನ್ನೋದಕ್ಕೆ ಒಂದು MOU ಮಾಡ್ಕೊಂಡಿರ್ತಾರೆ. ಒಂದು ಕಂಪ್ನಿ ಮಾಡ್ಬೇಕು ಅಂದ್ರೆ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಕಂಪಲ್ಸರಿ ಇದೆ, ಬೈಲಾ ಕೊಡ್ಲೇಬೇಕು. ಅಂದ್ರೆ ಕಂಪನಿ ಆಕ್ಟ್ ಅಲ್ಲಿ ಅದನ್ನ ನಾವು ಬೈಲಾ ಅಂತೀವಿ, ಅದನ್ನ ಕೊಡ್ಲೇಬೇಕಾಗ್ತದೆ. ಇದು ಬಿಟ್ರೆ ಇನ್ನೇನಿದೆ ಅವ್ರ ಹತ್ರ? ಅದ್ಯಾವ್ದೋ ಬೋಗಸ್ ಡಾಕ್ಯುಮೆಂಟ್ಸ್ ಗಳನ್ನ ಬ್ರದರ್. ಆಮೇಲೆ ಪಾಪ ಅವ್ರಿಗೆ ತಲೆಲಿಲ್ಲ, ಅದೇನು ಒಂದ್ ಸ್ವಲ್ಪ ವಿದ್ಯೆನ ಇಟ್ಕೊಂಡು ಮಾತಾಡ್ಬೇಕ್ರೆ. ಅಟ್ಲೀಸ್ಟ್ ನನ್ನನ್ನು ಟಾರ್ಗೆಟ್ ಮಾಡಿದಾರಲ್ವಾ, ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಅವರು ನನಗಿಂತ ಮೋಸ್ಟ್ ಸೀನಿಯರ್. ಅಂದ್ರೆ ಬ್ಯಾಂಕಿಂಗ್ ಅಡ್ವೊಕೇಟ್ಸ್, ಬ್ಯಾಂಕಿಂಗ್ ಲಾ ನಲ್ಲಿ ಮೋಸ್ಟ್ ಸೀನಿಯರ್ ಇರುವಂತ ನನಗೆ ಅಂದ್ರೆ ನಾನು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಸೀನಿಯರ್ ಅಂದ್ಕೊಳ್ಳಿ, ನನಗಿಂತ ಮೋರ್ ದೆನ್ ಸೀನಿಯರ್ ಹತ್ರ ಈ ಮಾಹಿತಿ ತಗೊಂಡು ತಲೆಯಲ್ಲಿ ವಿದ್ಯೆ ಇಟ್ಕೊಂಡು ನನ್ನ ಹತ್ರ ಮಾತಾಡ್ಬೇಕು ಅವರು. ನಾನ್ ಕೇಳ್ತಾ ಇರೋದು RBI ಲೈಸೆನ್ಸ್ ಹಾಕಿ ಅಂತ, GST ಸರ್ಟಿಫಿಕೇಟ್ ಹಾಕಿ ಅಂತಲ್ಲ. ಪ್ರತಿಯೊಂದು ಹೋಟ್ಲು, ಟೀ ಅಂಗಡಿ, ಬೇಕರಿಗಳಲ್ಲಿ GST ಇರಲ್ವೇನ್ರಿ? GST ಲೈಸೆನ್ಸ್ ಕೇಳ್ತಾ ಇದ್ದೀನಿ ಏನ್ರಿ ನಾನು? GST ಸರ್ಟಿಫಿಕೇಟ್ ಅಲ್ಲ ಕೇಳ್ತಾ ಇರೋದು ನಾನು. ನೀವು ಅವರು ಏನು ಯಾವ್ದೋ ಒಂದು RBI ಯಾವ್ದೋ ಒಂದು ನೋಟಿಫಿಕೇಶನ್ ಇಟ್ಕೊಂಡಿದ್ದಾರೆ, ನಾನ್ ನಿನ್ನ ಹೆಸರಲ್ಲಿ ಲೈಸೆನ್ಸ್ ಕೊಡಪ್ಪ RBI ಇದು ಅಂತ ನಾನು ಕೇಳ್ತಾ ಇರೋದು ಅವ್ರಿಗೆ. ಯಾವ್ದು ಅಲ್ಲ. ಈಗ ಹೆಂಗಾಗುತ್ತೆ ಗೊತ್ತಾ, ರೋಡಲ್ಲಿ ಹೋಗಿ ಒಂದು ಬುಕ್ ಬಿದ್ದೋಗಿರುತ್ತೆ, ಆ ಬುಕ್ ಅದನ್ನ ನಾನು ಎತ್ಕೋತೀನಿ, ಬುಕ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿನ್ನ ಹೆಸರಲ್ಲಿರೋ ಬುಕ್ ಕೊಡಪ್ಪ ಅಂತ ನಾನು ಹೇಳ್ತಾ ಇರೋದು. ಕಾರ್ ಇದೆ, ನನ್ನ ಹೆಸರಲ್ಲಿ ಕಾರ್ ಇದೆ ಅಂತ ಅವ್ರು ಹೇಳ್ತಾವ್ರೆ. ನಾನು ಹೇಳ್ತಾ ಇರೋದು ನಿನ್ನ ಹೆಸರಿನಲ್ಲಿರುವಂತ RC ಬುಕ್ ಕೊಡಪ್ಪ ಅಂತ ನಾನು ಕೇಳ್ತಾ ಇದ್ದೀನಿ. ಅವನ ಹೆಸರಲ್ಲಿ RC ಇದ್ರ ತಾನೇ ಕೊಡೋದು. RBI ಲೈಸೆನ್ಸ್ ಕೊಟ್ಟಿಲ್ಲ, ಆಮೇಲೆ ಕಂಪ್ನಿಗಳು ಕೊಡೋದಿಲ್ಲ. ಅದು ನಾನು ಸಾರ್ವಜನಿಕರಲ್ಲಿ ಪ್ರಮೋಟರ್ಸ್ ಅಷ್ಟ್ರ ಅವನ ASK ಮಧುಗಿರಿ ಚಾನಲ್, ನಮ್ಮ ಯೂಟ್ಯೂಬ್ ಚಾನಲ್ಸ್ ಗಳಲ್ಲಿ ಏನಾಗುತ್ತೆ ಗೊತ್ತಾ ಬ್ರದರ್, ಪಾಪ ಅವರು, ನಾನು ಸಂಪಾದಕರಿಗೆ ಅವ್ರಿಗೆ ನಾನು ಮಾತಾಡೋಲ್ಲ, ನನ್ಗೆ ಅವಶ್ಯಕತೆನೂ ಇಲ್ಲ. ಆಮೇಲೆ ನಾನು ಕೆಲವೊಂದು ನಮ್ಮ ಸ್ನೇಹಿತರಿಗೆ, ಅಂದ್ರೆ ನಿಮ್ಗೂ ಆಗಿರ್ಬೋದು, ನಾನು ನೇರವಾಗಿ ಹೇಳ್ತೀನಿ ನಿಮ್ಗೇನೆ, ಫಸ್ಟ್ ಈ ಡಾಕ್ಯುಮೆಂಟ್ಸ್ ಈ ತರ ಎಲ್ಲ ಇರುತ್ತೆ ಅಂತ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟ ಮೇಲೆ ನೀವು ನನ್ನ ಆಫೀಸ್ ಬಂದು ಈ ತರ ಎಲ್ಲ ನಡೀತಾ ಇದೆಯಾ ಅಂತ ನೀವು ಕೇಳಿದಲ್ವ ಫಸ್ಟ್? ಬಟ್ ಇವರು ಬೇರೆ ಚಾನಲ್ ಅವರು ನನ್ನ ಬಗ್ಗೆ ಮಾತಾಡುವಾಗ ಫಸ್ಟ್ ಅವ್ರು RBI ಮತ್ತೆ SEBI ಲೈಸೆನ್ಸ್ ಕೇಳ್ತಾ ಇದಾರಲ್ಲ, ಅದನ್ನ ಕೊಟ್ಬಿಟ್ರೆ ನಾನು ಆಮೇಲೆ ನಿಮ್ಮ ಪರವಾಗಿ ಮಾಡ್ತೀನಿ ಅಂತ ಹೇಳ್ಬೋದಿತ್ತಲ್ವಾ? ನನ್ ಪಾಪ ಚಾನಲ್ ಅವ್ರ ಹತ್ರನು ಮನವಿ ಮಾಡ್ತಿರುವಂತದ್ದು. ಸರ್ ಈಗ ಏನ್ ಫಸ್ಟ್ ಲೈಸೆನ್ಸ್ ಕೇಳಿ. ಅವು ಲೈಸೆನ್ಸ್ ಅಲ್ಲ ಸರ್,
ಇನ್ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಎಲ್ಲರಲ್ಲೂ ಇರೋ KYC ಡಾಕ್ಯುಮೆಂಟ್ಸ್ ಸರ್. ಅದು RBI ಲೈಸೆನ್ಸ್ ಅಲ್ಲಿ ನಾನ್ ಕೇಳ್ತಿರೋದಂತದ್ದು ಗ್ರಾಹಕರಿಂದ ಸಂಪಾದನೆ ಏನ್ ಸಂಗ್ರಹಣೆ ಮಾಡ್ತಾ ಇದ್ದೀರಾ, ಅದಕ್ಕೆ RBI ಲೈಸೆನ್ಸ್ ಬೇಕೇ ಬೇಕು ಸರ್. ನಾನು ಇದನ್ನೇ ಬಾಯಿ ಬರೀತಾ ಇರೋದು. RBI ಲೈಸೆನ್ಸ್ ಇಂತ ಕಚಡಗಳಿಗೆ ಕೊಡೋದೇ ಇಲ್ಲ ಸರ್. ಈಗ ವೆರಿ ಸಿಂಪಲ್. ಆಮೇಲೆ ಇನ್ನೊಂದೇನು ಅಂದ್ರೆ ನೋಡಿ, ಅಬ್ಸರ್ವ್ ಮಾಡಿ, ಅವರೇ ಡಾಕ್ಯುಮೆಂಟ್ಸ್ ಬಿಟ್ಕೊಟ್ಟಿದಾರಲ್ವಾ. ಈಗ ಕಂಪ್ನಿ ಸ್ಟಾರ್ಟ್ ಆಗಿ 3 ವರ್ಷ ಅಂತ ಎಲ್ಲಾರು ಬಾಯ್ಬಿಟ್ಟು ಹೇಳ್ತಿದಾರಲ್ವಾ. ಪಾನ್ ಕಾರ್ಡ್ ಉದ್ಯಮ ಅವೆಲ್ಲ ಅವನ್ನ ನಾನು ಡಾಕ್ಯುಮೆಂಟ್ಸ್ ಅಂತಾನೆ ಕರೆಯಲ್ಲ. ಬಟ್ ಅದು ಈಗ 2024 2 ವರ್ಷ ಆಗಿದೆ. ಬಟ್ 3 ವರ್ಷದಿಂದಾನೇ ಹೆಂಗ್ ಸ್ಟಾರ್ಟ್ ಆಯ್ತು ಇದು ಕಂಪನಿ? ಅಂದ್ರೆ ಏನು ದಾಖಲಾತಿಗಳಿಂದ ಶುರು ಸರ್. ಡಾಕ್ಯುಮೆಂಟ್ ಹಂಗಾದ್ರೆ ಇವ್ರು ಹೇಳೋ ಪ್ರಕಾರ 3 ವರ್ಷದಿಂದಾನೇ ಕಂಪನಿ ಸ್ಟಾರ್ಟ್ ಆಗಿದೆ. 1 ವರ್ಷ ಡಾಕ್ಯುಮೆಂಟ್ಸ್ ಹೇಳ್ದಂಗೆ ರನ್ ಮಾಡಿದ್ದಾರೆ. ಈಗ ಸುಮ್ನೆ ನಾನು ಜಸ್ಟ್ ಹೇಳೋದು, ಪಾನು ಆಧಾರ್ನೆಲ್ಲ ನಾವು ಈ ಉದ್ಯಮ ಲೈಸೆನ್ಸ್ ಎಲ್ಲ ನಾವು ಕಂಪ್ನಿ ಡಾಕ್ಯುಮೆಂಟ್ಸ್ ಅಂತ ಕರೆಯಲ್ಲ. ಇದಕ್ಕೆ ಮೇನ್ ಬೇಕಾಗಿರೋದು RBI ಲೈಸೆನ್ಸ್. ಮೇನ್ ಡಾಕ್ಯುಮೆಂಟ್ಸ್ RBI ಲೈಸೆನ್ಸ್ ಸರ್. ಇಲ್ಲಿ 5,000 ಕೊಟ್ರೆ ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ, 3,000 ರೂಪಾಯಿ ಕೊಟ್ರೆ ಉದ್ಯಮ ಲೈಸೆನ್ಸ್ ಕೊಡ್ತಾರೆ. ಅದಲ್ಲ ಸರ್ ನಾನು ಕೇಳ್ತಾ ಇರೋದು. ಇದು ಪ್ರತಿಯೊಬ್ರು ಮಾಡಿಕೊಂಡಿರ್ತಾರೆ. ಯಾರು ಒಬ್ಬ ಅವರೇ ಅಲ್ಲಿ ಎಲ್ಲ ಒಂದ್ ಕಡೆ ಇಂಡಸ್ಟ್ರಿಯಲ್ ಅಂತ ಹೋದವ್ರು ಎಲ್ಲಾ ಕಂಪ್ನಿಯವರು ಮಾಡಿಕೊಂಡ್ ಕೂತಿರ್ತಾರೆ. ಅವೆಲ್ಲ ಡಾಕ್ಯುಮೆಂಟ್ಸ್ ನಾನು ಕೇಳ್ತಾ ಇರೋದು. RBI ಪರ್ಟಿಕ್ಯುಲರ್ ನಾನು ಹೇಳ್ತಾ ಇರೋದು RBI ಮತ್ತು SEBI ಲೈಸೆನ್ಸ್ ಕೊಡಿ ಅಂತ. ಇಲ್ಲ, ಅವ್ರ ಹತ್ರ ಕೊಡೋದಕ್ ಸಾಧ್ಯನೇ ಇಲ್ಲ ಅವ್ರ ಹತ್ರ. ಯಾಕೆಂದ್ರೆ ಅದು ಕೊಡೋದೇ ಸಾಧ್ಯತೆಗಳು ಇವತ್ತಲ್ಲ ನಾಳೆ ತರಬಹುದಾ ಅಂತಲ್ಲ ನಾನು ಹೇಳ್ತಾ ಇರೋದು. ಇವ್ರು ಕೊಡೋದೇ ಇಲ್ಲ ಅಂತ ನಾನು ಹೇಳ್ತಿರೋಂಥದ್ದು. ಇವ್ರ ಹತ್ರ ಇರೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರೋದು. ಅಕಸ್ಮಾತ್ ಅಂದ್ರೆ ದುಡ್ಡು ಕಾಸು ಕೊಟ್ಬಿಟ್ಟು ನಾಳೆ ತಂದ್ಬಿಡ್ಬೋದ ಅಂದ್ರೆ ತರೋದಕ್ಕೂ ಆಗಲ್ಲ ಅವ್ರ ಕೈಲಿ. ಸಾರ್ವಜನಿಕರ ದುಡ್ಡಂತೂ ಮನೆ ಹಾಳಾಗಿದಂತೂ ಸತ್ಯ ಸರ್. ಇದು ಅದು ಡಾಕ್ಯುಮೆಂಟ್ಸ್ ಅಲ್ಲ ಸರ್ ಅವು. ಸರ್ ಈಗ ಏನಾಗಿದೆ ಗೊತ್ತಾ ಸರ್, ಸಿಂಪಲ್. ಈಗ ನಿಮ್ಮನ್ನ ಒಂದಷ್ಟು ಜನ ದೂರ್ತಾ ಇದಾರೆ, ನಮ್ಮನ್ನ ಒಂದಷ್ಟು ಜನ ದೂರ್ತಾ ಇದಾರೆ, ತೊಂದ್ರೆ ಇಲ್ಲ ಸರ್. ಈಗ ನಿನ್ನೆ ಅವರು ಒಂದಷ್ಟು ಮಾಧ್ಯಮಗಳು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇಂಥವು ಕೆಲವು ಕಿಡಿಗೇಡಿಗಳು ನಮ್ಮ ಹೆಸರನ್ನ ತೇಜೋದೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ನಮ್ಮ ಕಂಪನಿ ಹೆಸರನ್ನ ತೇಜೋದೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದಾರೆ ಸರ್. ನಾನು ಹೇಳೋದೇನ್ ಗೊತ್ತಾ, ಒಂದೇ ಒಂದು ವಿಚಾರ ಕೇಳಿ. ಯಾವ್ದೋ ಡಾಕ್ಯುಮೆಂಟ್ಸ್ ಗಳಿದೆಯಲ್ಲ ಅದನ್ನ ಆ ಮೊಹಮ್ಮದ್ ಸುಹೇಲ್ MD ಇದಾರಲ್ಲ ಸರ್, ಆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇಷ್ಟೇ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಅಂತ ಒಂದು ವಿಡಿಯೋ ಮಾಡಿಸ್ಬಿಡಿ ನೋಡೋಣ ಸರ್. ಅವ್ನಿಗೆ ಇಲ್ಲ ಸರ್, ಮಾಡೋದಕ್ಕೆ ಬರಲ್ಲ. ಯಾಕೆ ಅವ್ನಿಗೆ ಗೊತ್ತು ನನ್ನ ಹತ್ರ ಲೈಸೆನ್ಸ್ ಇಲ್ಲ ಅಂತ. ಸರ್ ಈಗ ನಿನ್ನೆ ಅದೇ ಕೆಲಸ ಮಾಡ್ಬೋದಾಯ್ತಲ್ಲ, ಡಾಕ್ಯುಮೆಂಟ್ಸ್ ಇಟ್ಕೊಂಡ್ಬಿಟ್ಟು. ಅವ್ರು ಯಾರೇ ವಿಡಿಯೋ ಮಾಡ್ಲಿ ಸರ್, ನಾನ್ ಕೇಳ್ತಾ ಇರೋದು RBI ಸರ್ಟಿಫೈಡ್ ನೋಟಿಸ್ ಕೇಳ್ತಾ ಇರೋದು ನಾನು. ಇದ್ರು ತಾನೇ ಅಲ್ವಾ ಸರ್ ಕೊಡೋದವ್ರು? ಕರೆಕ್ಟ್, ಕೊಡೋದಿಲ್ಲ ಸರ್. ಸತ್ಯವಾಗ್ಲೂ ಯಾವುದೇ ಕಂಪ್ನಿಗಳು ಕೊಟ್ಟಿಲ್ಲ ಕರ್ನಾಟಕದಲ್ಲಿ. ಇವ್ನ್ಗೆ ಎಲ್ಲಿನ ಮೇಲ್ಗಡೆಯಿಂದ ಉದುರಿಸ್ಬಿಟ್ಟು ಕೊಡ್ತಾರ ಸರ್? ಯಾವುದೇ ಕಂಪ್ನಿಗಳು ಕೊಟ್ಟಿಲ್ಲ ಅಂತಾನೆ ಎಲ್ಲಾ ಕಂಪ್ನಿಗಳು ಇದುವರೆಗೂ ಕರ್ನಾಟಕದಲ್ಲಿ ಮುಚ್ಕೊಂಡು ಹೋಗಿರುವಂತದ್ದು ಸರ್. ಆಮೇಲೆ ನೋಡಿ, ಇವ್ರಿಗೆ ಏನಾಗುತ್ತೆ ಅಂದ್ರೆ, ನಮ್ದೊಂದೇ ಕಂಪ್ನಿ ಅಲ್ಲ, ಎಷ್ಟೋ ಕಂಪ್ನಿಗಳು ನಡೀತಾ ಇದೆ. ನಮ್ ಕಂಪ್ನಿ ಟಾರ್ಗೆಟ್ ಮಾಡ್ತಾರೆ ಅಂತ ಅಲ್ಲ. ಈ ರೀತಿ ಮಾಡುವಂತ ಯಾವುದೇ ಕಂಪ್ನಿಗಳಾದ್ರೂ ನಾನ್ ಬಿಡೋದಿಲ್ಲ. ನನಗೆ ಮಾಹಿತಿ ಬಂದ್ರೆ ಸಾರ್ವಜನಿಕರು ನನಗೆ ಇದರಲ್ಲಿ ಸಮಸ್ಯೆ ಇದೆ ಸರ್, ಇದನ್ನ ನಂಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಬಂದ್ರೆ ಯಾವುದೇ ಕಂಪ್ನಿಗಳು ಅವ್ನು ಯಾವುದೇ ಮಟ್ಟದಲ್ಲಿದ್ರು ನಾನು ಬಿಡೋ ಮಗ ಅಲ್ಲ ಸರ್. ಇದನ್ನ ಈ ಒಂದು MLM ಸಿಸ್ಟಮ್ ಅನ್ನ, ಈ ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆಯನ್ನ ಇಡೀ ಕರ್ನಾಟಕದ ಹಣಕಾಸಿನ ವ್ಯವಸ್ಥೆಯಲ್ಲಿ ನನ್ನಿಂದನೇ ಪ್ರಾರಂಭ ಆಗಿರೋ ಹೋರಾಟಗಳು ನನ್ನಿಂದನೇ ಕಿತ್ತು ಬಿಸಾಕ್ತೀನಿ ಸರ್ ಇದನ್ನ. ಅಲ್ಲ ಸರ್, ಇವಾಗ ಡಾಕ್ಯುಮೆಂಟ್ಸ್ ನೀವ್ ಹೇಳ್ದಾಗೆ ಅವ್ರ ಹತ್ರ ಇಲ್ಲ. ಯಾಕೆಂದ್ರೆ ಕಳೆದೋಗಿದೆ. ಇಷ್ಟೊಂದು ಹೋರಾಟಗಳ ನಡುವೆ ಅವ್ರು ಯಾವಾಗ್ಲೂ ಡಾಕ್ಯುಮೆಂಟ್ಸ್ ನಮ್ಮ ಮಕ್ಕದ ಮೇಲೆ ಬಿಸಾಕ್ಬೋದಾಗಿತ್ತು. ಖಂಡಿತ ಸರ್. ಮೊದಲನೇದು. ಎರಡನೇದು, ಈಗ ಏನಾದ್ರು ಸ್ವಲ್ಪ ಏರುಪೇರಾಗಿ ಮತ್ತೆ ಏನಾರ ಸ್ಟಾಪ್ ಆದ್ರೆ ಪಾಪ ದುಡ್ಡು ಹಾಕಿರೋರ್ ಪರಿಸ್ಥಿತಿ ಏನು ಅಂತ ಸರ್. ಹಂಗಂದ್ರೆ ಏನಾಗುತ್ತೆ ಅಂದ್ರೆ ಸರ್, ಈಗ ಈ ಪ್ರಮೋಟರ್ಸ್ ಅಂದ್ರೆ ಒಂದೊಂದು ಜಿಲ್ಲೆ, ಒಂದೊಂದು ತಾಲೂಕು, ಒಂದೊಂದು ಹಳ್ಳಿಗಳಲ್ಲಿ ಸ್ವಲ್ಪ ಚೆನ್ನಾಗಿರೋನ್ನ ಪ್ರಮೋಟರ್ಸ್ ಮಾಡ್ಕೊಬಿಟ್ಟಿದ್ದಾರೆ ಅವರು. ಅಂದ್ರೆ ಈಗ ನಾನು ರಾಮನಗರದಲ್ಲಿ ಇದೀನಿ ಅನ್ನೋ ನನ್ಗೊಂದು 200-300 ಜನ ಲಿಂಕ್ ಅಲ್ಲಿ ಇರ್ತಾರೆ. ಅಂತವನ್ನ ಪ್ರಮೋಟರ್ ಆಗಿ ಆಯ್ಕೆ ಮಾಡ್ಕೊಂಡಿರೋದು. ಈಗ ಪ್ರಮೋಟರ್ ಏನಾಗಿದೆ ಅಂದ್ರೆ, ಈ ಕಂಪ್ನಿನ ಬೋಗಸ್ ಅಂತ ಗೊತ್ತಾರೆ, ಜನಗಳೆಲ್ಲ ನಮ್ಮನೆಗ್ ಬಂದು ಕೂತ್ಕೊಬಿಡ್ತಾರೆ. ನನ್ನನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅವ್ರೇನ್ ಮಾಡ್ತಾರ, ನನ್ನನ್ನ ಟಾರ್ಗೆಟ್ ಮಾಡ್ತಾರ. ಅವ್ನು ಯಾವನೋ ಲೋಫರು 1 ಕೋಟಿ ಕೇಳ್ದ, 2 ಕೋಟಿ ಕೇಳ್ದ ಸರ್. ಡಾಕ್ಯುಮೆಂಟ್ ಚೆನ್ನಾಗಿದ್ರೆ ಇವ್ರದೊಂದು ನಾನು ಹೇಳಿದ್ರೆ ಕೇಳಿ ಸರ್, ಈಗ ನನ್ನಿಂದ 5,000 ಕೋಟಿನೇ ಲಾಸ್ ಆಗೋಯ್ತು ಅಂತ ತಿಳ್ಕೊಳ್ಳಿ. ನನ್ನಿಂದ ತಪ್ಪಾಯ್ತು 5,000 ಕೋಟಿ ಡಿಫಾರ್ಮೇಶನ್ ಹಾಕಕ್ಕಾಗಲ್ವಾ ಸರ್?
ಖಂಡಿತ ಆಗ್ಬೋದು ಸರ್. 5,000 ಕೋಟಿಗೆ 10,000 ಕೋಟಿಗೆ ಹಾಕ್ಬೋದು, ಹಾಕಲ್ಲಿ. ಕಾನೂನಲ್ಲಿ ಒಬ್ಬ ಏನ್ ಬೇಕಾದ್ರೂ ಅಪರಾಧ ಮಾಡೋನು ಕೂಡ ಒಂದು ಕಾನೂನು ಇದೆ ಸರ್. ಮತ್ ಹೌದು, ಅದಕ್ಕೆ ನಾನು ಹೇಳ್ತಾರ ಅವಕಾಶ ಇದೆ ಅವ್ರಿಗೆ. ಆಮೇಲೆ ಅದು ಯಾರೋ ಕಿಲಾಡಿ ಡಿಫಾಮೇಶನ್ ಆಗ್ತೀನಿ ಅಂತಾರಲ್ಲ, ಹಾಕ್ಲಿ ಅಂತಾನೆ ಕಾಯ್ಕೊಂಡ್ ಕೂತಿದ್ದೀನಿ, ಆಗ್ತಾ ಇಲ್ಲ ಸರ್ ಅವರು. ಇದು ಅಂತಿಮ ಬೇಗ ಅವರು ನನ್ನ ಹತ್ರ ಸ್ಟೇನ್ ಡಿಫಾಮೇಶನ್ ಏನಾರು ಒಂದ್ ಆಗ್ತು ಅಂದ್ರೆ ಬೇಗ ನಿರ್ಧಾರಕ್ಕೆ ಬರ್ಬೋದು ನಾವ್ ಆಕ್ಚುಲಿ. ಹೌದೌದೌದೌದು. ನಾನು ಇಮಿಡಿಯೇಟ್ ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಿ ಅಂತ ಕೇಳ್ತೀನಿ, ಇವ್ರು ತಂದು ಕೊಡಲ್ಲ, ಕಂಪ್ನಿ ಕ್ಲೋಸ್ ಮಾಡಿ ಅಂತ ಆರ್ಡರ್ ಮಾಡ್ತಾರೆ ಕೋರ್ಟ್. ಅಷ್ಟೇ ಈಸಿ. ಕರೆಕ್ಟ್ ಕರೆಕ್ಟ್. ಅವ್ರು ಹಾಕಿ ಅಂತ ಕಾಯ್ಕೊಂಡ್ ಕೂತಿದ್ದೀನಿ ನಾನು. ಅವ್ರ ಹತ್ರ ಇರೋದು ಒಂದು ಡಾಕ್ಯುಮೆಂಟ್ಸ್ ಅಲ್ಲ ಸರ್, ಡಾಕ್ಯುಮೆಂಟ್ಸ್ ಅಂತ ಅನ್ನೋದೇ ಇಲ್ಲ. ಆಮೇಲೆ ಅವರೇ ಆಗ್ಲಿ ಪಾಪ ಪ್ರಮೋಟರ್ಸ್ಗೆ ಸಾರ್ವಜನಿಕರಿಗೆ ಗೊತ್ತಿರೋದಿಲ್ಲ. ಆ ಡಾಕ್ಯುಮೆಂಟ್ಸ್ ನ ತಗೊಂಡು ಯಾರು ಸೀನಿಯರ್ ಅಡ್ವೊಕೇಟ್ ಹತ್ರ ತೋರಿಸ್ಬೇಕು ಅವರು. ಬ್ಯಾಂಕಿಂಗ್ ಲಾ ನಲ್ಲಿ ಕೆಲಸ, ಬ್ಯಾಂಕಿಂಗ್ ಅಲ್ಲಿ ಸಿವಿಲ್ ಕ್ರಿಮಿನಲ್ ಅಲ್ಲ, ಬ್ಯಾಂಕಿಂಗ್ ಲಾ ನಲ್ಲಿ ತಿಳ್ಕೊಂಡಿರುವಂತ ಸೀನಿಯರ್ ಅಡ್ವೊಕೇಟ್ ಹತ್ರ ಹೋಗ್ಬಿಟ್ಟು ಲೀಗಲ್ ತೋರಿಸ್ಕೊಟ್ಬಿಡ್ಲಿ ಸರ್, ನೋಡೋಣ ಈ ಕಂಪ್ನಿ ರನ್ ಮಾಡ್ಬೋದು ಅಂತ. ಸಾಕಲ್ವಾ? ಇಲ್ಲ ಅಂತ ನೀವ್ ಹೇಳ್ತಾ ಇರೋದು ಸರಿಯಾದ ಮಾಹಿತಿ ಸರ್ ಕೊಡಲ್ಲ ಸರ್. ನಾನು ಏನ್ ಹೇಳ್ತಾ ಇದ್ದೀನಿ ಹೇಳಿ, ಸೀನಿಯರ್ ಲಾಯರ್ ಹತ್ರ ಲೀಗಲ್ ಒಪಿನಿಯನ್ ತಗೊಬಂದ್ಬಿಡ್ಲಿ ಸಾಕು ನನಗೆ. ತಗೊಬಂದ್ಬಿಡ್ತಾರ ಇವರು. ನಾವ್ ಮಾಡಕ್ ಆಗಲ್ಲ ಸರ್, ಎಲ್ಲ ರಾಂಗ್ ಇದೆ ಸರ್, ಅದು ಕಂಪ್ಲೀಟ್ ಬೋಗಸ್ ಇದೆ ಸರ್. ಡಾಕ್ಯುಮೆಂಟ್ಸ್ ಇಲ್ಲ ಅವ್ರ ಹತ್ರ. ಈಗ ಒಂದು ಫೈನಲಿ ಒಂದು ಅವಕಾಶ ಏನ್ ಕೊಡ್ಬೇಕು ಅಂತಂದ್ರೆ, ಇವಾಗ ಏನು ನೀವು ಡಾಕ್ಯುಮೆಂಟ್ಸ್ ಗಳು ಇದೆ ಅಂತ ಹೇಳ್ತಿದ್ದೀರಾ, ಕಳ್ಸಿದೀನಿ ಅಂತ ಹೇಳ್ತಾ ಇದೀರಲ್ಲ, ತಾವೇ ಕುತ್ಕೊಂಡು ತಾವೇ ಡಾಕ್ಯುಮೆಂಟ್ಸ್ ನ ಕೈ ಹಿಡ್ಕೊಂಡು ತಾವೇ ಅದನ್ನ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡಿ. ಅದಕ್ಕೆ ನಾವು ಖಂಡಿತ ಮಾಡ್ಲಿ, ನಾವು ಬರ್ತೀವಿ. ನಾವು ಎಲ್ಲಾ ಕಡೆ ಇವತ್ತಿಗೂ ನೆನ್ನೆ ಮೊನ್ನೆಯಿಂದ ವಿಡಿಯೋ ಮೊಹಮ್ಮದ್ ಸುಹೇಲ್ ಅವರೇ ಮಾಡ್ತಾವ್ರಲ್ಲ ವಿಡಿಯೋ, ಖಾಲಿ ಕೈಯಲ್ಲೆಲ್ಲ ಬರೋದು. ಡಾಕ್ಯುಮೆಂಟ್ಸ್ ತಗೊಂಡ್ ಕೂತ್ಕೋಬೇಕು. RBI ಲೈಸೆನ್ಸ್ ಅಂದ್ರೆ ವಕೀಲ್ರೆ ಪುಟ್ಟೇಗೌಡ್ರೆ ಈ ತರ ಇರುತ್ತೆ RBI ಲೈಸೆನ್ಸ್. RBIಗೆ PPIಗೆ ಬರುವಂತ ಸಂಬಂಧ ನೋಟಿಫಿಕೇಶನ್ಗಳು ಈ ತರ ಇರುತ್ತೆ. ಸೆಬಿ ಕಡೆಯಿಂದ ಪುಟ್ಟೇಗೌಡ್ರ ವಕೀಲ್ರೆ, ಸೆಬಿ ಲೈಸೆನ್ಸ್ ನೀವು ನೋಡಿಲ್ಲ ಅಂದ್ರೆ ನಾನ್ ತೋರಿಸ್ತೀನಿ ನೋಡಿ. ನಮ್ಮ ಕಂಪ್ನಿಗೆ ಸೆಬಿ ಕಡೆಯಿಂದ ಲೈಸೆನ್ಸ್ ಸಿಕ್ಕಿದೆ ಅಂತ ತೋರ್ಸಿದ್ರೆ ನಾನ್ ಯಾಕೆ ಸರ್ ಬರ್ಲಿ? ತೋರಿಸ್ಬೇಕಲ್ವಾ ಅವರು. ನನಗ್ ಗೊತ್ತಿಲ್ಲ ಸರ್ RBI ಸೆಬಿ ಲೈಸೆನ್ಸ್ ಹೆಂಗಿರುತ್ತೆ ಅಂತ ನಾನ್ ನೋಡಿಲ್ಲ, ತೋರಿಸ್ಬೇಕಲ್ವಾ ಸರ್ ಅವರು. ಬರೀ ಖಾಲಿ ಕೈಯಲ್ಲಿ ಬರೋದಂತೆ, ಕಿಡಿಗೇಡಿಗಳು ಅನ್ನೋದಂತೆ ನನ್ನನ್ನ. ಸರ್ ನಾನ್ ಕೇಳ್ತಾ ಇರೋದು ಲೈಸೆನ್ಸ್ ಸರ್, ಕಿಡಿಗೇಡಿ ಅಲ್ಲ ಸರ್. ನಾನು ಕರ್ನಾಟಕದ ಒಬ್ಬ ಪ್ರಜೆ ಸರ್ ನಾನು. ಅವ್ರು ಯಾರೋ ಮೇಡಮ್ ಅವ್ರ ಅಂತಾರೆ ನಮ್ಮನೆ ಆಸ್ತಿನ ನಮ್ಮನೆ ಆಸ್ತಿನ ನಾನ್ ಯಾಕೆ ಡಾಕ್ಯುಮೆಂಟ್ಸ್ ಕೊಡ್ಲಿ ಅಂತ. ನೀವೇನ್ ಕೊಡೋದ್ ಬೇಡ, ನಿಮ್ ಮನೆ ತೋರಿಸಿ ಸಾಕು. RTI ನಾನಿರೋ ಜಾಗಕ್ಕೆ ಬಂದು ಬೀಳ್ತಾ ಡಾಕ್ಯುಮೆಂಟ್ಸ್. ಸರ್ ಬೇಡ ಸರ್, ಈಗ ನಮ್ಗೂ ತೋರ್ಸೋದ್ ಬೇಡ, ನಿಮ್ಗೂ ತೋರ್ಸೋದ್ ಬೇಡ ಸರ್. ಹೌದು ಸರ್, ಏನಿಲ್ಲ ಸರ್, ನನಗ್ ಗೊತ್ತು ಸರ್. ಲೈಸೆನ್ಸ್ ಇದೆ ನಾನು ತಗೋತೀನಿ. ನಾನು RTI ಕಾರ್ಯಕರ್ತ ಸರ್. ನಾನು RTI ನ ಹೇಗ್ ತಗೋಬೇಕು ಅನ್ನೋ ನನಗೆ ಅವ್ರು ಯಾರೋ ಪಾಪ ಮೇಡಮ್ ಅವ್ರಿಗೆ ತಲೆ ಇಲ್ಲ ಸರ್. ನಾನು ಕೂಚಾಗ್ದಲ್ಲಿ ಡಾಕ್ಯುಮೆಂಟ್ ತರಿಸ್ಕೊಡೋದು ಸರ್. ನಾನು ಅದು ನಮ್ಮನೆ ಆಸ್ತಿನ ನಮ್ಮನೆ ಕಂಪ್ನಿ ಡಾಕ್ಯುಮೆಂಟ್ಸ್ ನಾನ್ ಯಾಕೆ ಕೊಡ್ಬೇಕು ಅಂತಾರೆ. ನಾನು ಏನಿಲ್ಲ, ನಾನು ಒಂದು RTI ನ ನಾನು ಪೋಸ್ಟ್ ಮಾಡಿದ್ರೆ ನಾನು ಕೂತ್ಕೊಂಡಿರೋ ಜಾಗಕ್ಕೆ ಡಾಕ್ಯುಮೆಂಟ್ಸ್ ತರಿಸ್ಕೊತೀನಿ ಸರ್. ಕರ್ನಾಟಕದ ಯಾವುದೇ ಕಂಪನಿ ಆಗ್ಲಿ, ಯಾವುದೇ ಈಗ ಕರ್ನಾಟಕ ಸರ್ಕಾರದ್ದಾಗ್ಲಿ ಪ್ರೈವೇಟ್ ಆಗ್ಲಿ, ನನಗ್ ಗೊತ್ತು ತರಿಸ್ಕೊಳ್ಳೋದು ಹೆಂಗೆ ಅಂತ. ಅದನ್ನ ನಾನು ಹೇಳ, ನನ್ ತಲೆನಲ್ಲಿ ವಿದ್ಯೆ ಇದೆ, ನನಗ್ ಗೊತ್ತದು ತರಿಸ್ಕೊಳ್ಳೋದು. ನೀವು ದಯಮಾಡಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಸಾರ್ವಜನಿಕರು ಮೋಸ ಹೋಗ್ಬೇಡಿ. ನೀವು ಕಷ್ಟಪಟ್ಟು ದುಡ್ದಂತ ದುಡ್ಡನ್ನ ಆತರ ಬೋಗಸ್ ಕಂಪ್ನಿಗಳ ಮೇಲೆ ಹಾಕ್ಬಿಟ್ಟು ಹಾಳಾಗ್ಬೇಡಿ. ಪ್ರಮೋಟರ್ಸ್ ಇವತ್ತೇ ಕೆಲಸ ಬಿಟ್ಟಾಕ್ರಿ. ಏನ್ ನಿಮ್ಮಿಂದ ಅದನ್ನೇನ್ ಹಾಳಬೇಕು ಅಂತಲ್ಲ, ಬೇರೆಯವ್ರ ಮನೆ ಹಾಳು ಮಾಡಿ ನೀವ್ಯಾಕೆ ಉದ್ಧಾರ ಆಗ್ಬೇಕು? ತಪ್ಪಲ್ವಾ? ನೀವ್ ಒಬ್ರು ಮಾತ್ರ ನಿಮಗ್ ಕೆಲ್ಸ ಸಿಕ್ತಿದೆ ಅಂದ್ರೆ 10 ಜನ ಕೆಲ್ಸ ಮಾಡ್ಕೊಂಡ್ ಸಂಪಾದನೆ ಮಾಡ್ಕೊಂಡ್ ಬರ್ತಿರೋ ದುಡ್ಡನ್ನ ನೀವು ಲೂಟಿ ಹೊಡಿತಾ ಇಲ್ವಾ? ಪಾಪ ಅವ್ರು ಬೇರೆ ಎಲ್ಲೆಲ್ಲಿಂದ ತಂದ್ಬಿಡ್ತಾರ ದುಡ್ಡನ್ನ. ಹಂಗಾದ್ರೆ ಸಂಪಾದನೆ ಮಾಡೋರು ನೀವ್ ಮಾತ್ರ ಚೆನ್ನಾಗಿರ್ಬೇಕು, ದುಡ್ಡು ಕೊಡೋರು ಮಾತ್ರ ಮನೆ ಹಾಳಾಗ್ಬಿಡ್ಬೇಕು. ಆ ಮೇಡಮ್ ಜೀರು ಹೇಳುವಂತದ್ದು ಏನ್ ಅರ್ಥ? ನಾನ್ ಕೇಳ್ತಾರೆ ಲೈಸೆನ್ಸ್ ಅಷ್ಟೇ. ಲೈಸೆನ್ಸ್ ಕೊಟ್ಬಿಟ್ಟು ಅವ್ರಿಗೆ ಏನಾರು ಮಾಡ್ಕೊಳ್ಳಿ ಸರ್, ಅಷ್ಟೇ ಸರ್ ನಾನು ಹೇಳಕ್ಕಾಗಲ್ಲ. ಓಕೆ ಸರ್. ಥ್ಯಾಂಕ್ ಯು ಸರ್. ಬೆಳವಣಿಗೆ ಏನೇನಾಗುತ್ತೆ ನೋಡೋಣ ಸರ್. ಆಗ್ಬೋದು. ಥ್ಯಾಂಕ್ ಯು.